ಕೊಳ್ಳದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಆ ಭಾಗದ ಜೀವನದಿಯಾಗಿರುವಂತಹ ಕಾವೇರಿ ನದಿಯಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ. ಕೆಆರ್ಎಸ್ ನಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡ್ಲಾಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಹೀಗಾಗಿ ನೀರಿನ ಫ್ಲೋ ಜಾಸ್ತಿ ಆಗಿದೆ. ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಕಾವೇರಿ ನೆರೆಯ ಭೀತಿ ತಟ್ತಾ ಇದೆ. ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕಾವೇರಿ ನದಿ ಬಳಿ ಬ್ಯಾರಿಕೇಡ್ ಅನ್ನು ಅಳವಡಿಸಿ ನಿರ್ಬಂಧವನ್ನ ಭಕ್ತಾದಿಗಳಿಗೆ ಮಾಡಲಾಗಿದೆ. ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ. ಬಿಕಾಸ್ ಸ್ನಾನಘಟ್ಟದಲ್ಲಿ ತೀರ್ಥ ಸ್ನಾನ ಮಾಡೋದಕ್ಕೆ ಅಂತ ಬಹುತೇಕರು ಇಳಿದು ಅಪಾಯಕ್ಕೆ ಆಹ್ವಾನ ಕೊಡೋ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಬ್ಯಾರಿಕೇಡ್ಗಳನ್ನು ಅಲ್ಲಲ್ಲಿ ಹಾಕಿದೆ. ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ನಂಜುಂಡೇಶ್ವರ ದೇವಸ್ಥಾನದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಈಗ ನಿಮಿಷಾಂಬ ದೇಗುಲದಲ್ಲೂ ಕೂಡ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಕಾರಣ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಇನ್ನು ಅಲ್ಲಲ್ಲಿ ನದಿ ಪಾತ್ರದ ಜನರಿಗೆ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಸತತವಾಗಿ ಜಿಲ್ಲಾಡಳಿತ ಮಾಡ್ತಾನೆ ಇದೆ. ಆಲ್ರೆಡಿ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಇನ್ನಷ್ಟು ನೀರಿನ ಮಟ್ಟ ಏರಿಕೆ ಆಗ್ಬೋದು. ಯಾಕಂದ್ರೆ 1 ಲಕ್ಷ ಕ್ಯೂಸೆಕ್ ನೀರು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಪ್ರಮಾಣದ ನೀರದು. ಹೀಗಾಗಿ ಕ್ಷಣಕ್ಕೂ ಕೂಡ ಇನ್ನಷ್ಟು ನದಿಯಲ್ಲಿ ವೇಗ ಸೆಳೆತ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಮತ್ತು ಪ್ರತಿ ಬಾರಿ ಮುಂಗಾರಿನ ಸಂದರ್ಭದಲ್ಲಿ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆ ಆಗ್ತಾ ಬರ್ತಾ ಇರೋದನ್ನು ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದೀವಿ. ಈ ವರ್ಷ ಕೂಡ ಅದೇ ಸನ್ನಿವೇಶವನ್ನು ನೋಡಿದ್ವಿ. ಬಟ್ ಹೋದ ವರ್ಷ ಇಂಥ ಸನ್ನಿವೇಶ ಇರಲಿಲ್ಲ, ಬಿಕಾಸ್ ಮಳೆ ಕೈ ಕೊಟ್ಟಿತ್ತು. ಆದರೆ 1 ವರ್ಷದ ನಂತರ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಕೂಡ ಮುಳುಗಡೆ ಆಗಿದೆ. ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದಲ್ಲಿ ಹೊರ ಹರಿವು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಾವೇರಿ ನದಿ ಎಷ್ಟು ಬೋರ್ಗರಿತವಾಗಿ ಹರಿತಾ ಇದೆ ಅನ್ನೋ ದೃಶ್ಯಾವಳಿಗಳನ್ನ ಕಾಣಬಹುದಾಗಿರುವಂಥದ್ದು. ನಾನಿರುವಂಥ ಜಾಗ ನಿಮಿಷಾಂಬ ಟೆಂಪಲ್ನ ಎದುರುಗಡೆ ಇರುವಂತಹ ಸೇತುವೆ ಮೇಲೆ ನಿಂತ್ಕೊಂಡು ಈ ಒಂದು ವಾಕ್ ಥ್ರೂ ಅನ್ನ ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ವಿಶಾಲವಾಗಿ ಕಾವೇರಿ ನದಿ ಹರಿತಾ ಇದೆ ಅಂತೇಳಿ. ಇವತ್ತು 90,000 ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟಿಂದ ನೀರನ್ನ ಹರಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಬೋರ್ಗರಿತವಾಗಿ ಕಾವೇರಿ ನದಿ ಹರಿತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಜಮೀನುಗಳು ಕೂಡ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ನದಿ ಪಕ್ಕದಲ್ಲಿರುವಂತಹ ಒಂದಷ್ಟು ತೋಟಗಳಾಗ್ಬೋದು, ಮತ್ತೆ ಕಬ್ಬಿನ ಗದ್ದೆ, ಮತ್ತೆ ಭತ್ತ, ಈ ರೀತಿಯಾದಂತಹ ಬೆಳೆಗಳು ಕೂಡ ಇದೀಗ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸಿದ್ರೆ, ಇನ್ನೊಂದು ಕಡೆ ಪ್ರವಾಸಿ ತಾಣಗಳು ಕೂಡ ಜನರನ್ನ ನಿರ್ಬಂಧ ಏರಲಾಗಿರುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಅಪಾಯ ಮಟ್ಟದಲ್ಲಿ ನದಿ ಹರಿತಾ ಇದೆ. ಯಾವುದೇ ರೀತಿಯಾದಂತಹ ಅವಘಡಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರು ಸಹ ನದಿ ಪಾತ್ರಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲರ್ಟ್ ಮಾಡಿದೆ. ಜೊತೆಗೆ ತಮ್ಮ ಆಸ್ತಿ ಪಾಸ್ತಿ ಮತ್ತೆ ಜಾನುವಾರುಗಳ ರಕ್ಷಣೆಗೂ ಕೂಡ ನದಿ ಪಾತ್ರ ಜನರು ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ನಿಮಿಷಾಂಬ ಟೆಂಪಲ್ನ ಸ್ನಾನಗೃಹಗಳು ಏನು ಅಕ್ಕಪಕ್ಕದಲ್ಲಿದ್ದೋ ಅದು ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಅಪಾರ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಅದರಿಂದಾಗಿ ಜನರು ಆದಷ್ಟು ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಕೇಳ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಕಳಕಳಿಯೂ ಕೂಡ ಆಗಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮಿಷಾಂಬ ಟೆಂಪಲ್ ಇವತ್ತು ಶುಕ್ರವಾರ ಸಾಕಷ್ಟು ಜನರು ಬಂದು ಸ್ನಾನ ಮಾಡುವಂಥ ಕೆಲಸಗಳು ಕೂಡ ಪ್ರತಿನಿತ್ಯ ಅಂದರೆ ಪ್ರತಿ ಶುಕ್ರವಾರ ಆಗ್ತಾ ಇತ್ತು. ಆದರೆ ಇದೀಗ ಕಾವೇರಿ ಬೋರ್ಗರಿತವಾಗಿ ಹರಿತಾ ಇರುವಂತಹ ಕಾರಣವಾಗಿ ಯಾರಿಗೂ ಕೂಡ ಸ್ನಾನ ಮಾಡೋಕ್ಕೆ ಕಾವೇರಿ ನದಿಯಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಸ್ವಲ್ಪ ಯಾಮಾರು ಸಹ ಪ್ರಾಣಾಪಾಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಯಾರೂ ಕೂಡ ನದಿಗೆ ಇಳಿಯೋ ನಿಟ್ಟಿನಲ್ಲಿ ಯಾರೂ ಕೂಡ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಸ್ನಾನಗೃಹಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಮತ್ತೊಂದು ಕಡೆ ನದಿ ಎಷ್ಟು ಬೋರ್ಗರಿತವಾಗಿ ವಿಶಾಲವಾಗಿ ಹರಿತಾ ಇದೆ ಅಂತ ದೃಶ್ಯಾವಳಿಗಳನ್ನ ಇನ್ನೊಂದು ಕಡೆ ಗಮನಿಸಬಹುದು. ಜೊತೆಗೆ ಈ ಒಂದು ಬೋರ್ಗರಿತ ಮತ್ತೆ ಈ ಒಂದು ವಿಶಾಲವಾಗಿ ನದಿ ಹರಿತಾ ಇರುವಂತ ಕಾರಣವಾಗಿ ಒಂದಷ್ಟು ಬೆಳೆಗಳು ಕೂಡ ಇದೀಗ ಹಾನಿ ಆಗುವಂತ ಆತಂಕ ಕೂಡ ಎದುರಾಗಿರುವಂಥದ್ದು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ನದಿಯ ನೀರು ಹೋಗ್ತಾ ಇದೆ. ಯಾಕಂದ್ರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀರ್ತಾ ಇದೆ. ಅದ್ರ ಜೊತೆಗೆ ಹೇಮಾವತಿ ಡ್ಯಾಮ್ನಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ನದಿ ಇದೀಗ ಬೋರ್ಗರಿತವಾಗಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ಜನರು ಕೂಡ ಸುರಕ್ಷಿತವಾಗಿ ಇರಬೇಕು ನಿಟ್ಟಿನಲ್ಲಿ ನಮ್ಮ ಕಳಕಳಿ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.